ಜಿ ಕನ್ನಡ ಸದ್ಯ ಯಾವಾಗಲೂ ಕೂಡ ಮನೋರಂಜನೆಯ ವಿಚಾರದಲ್ಲಿ ಮುಂದೆ ಇರುವಂಥ ಒಂದು ಚಾನಲ್ ಆಗಿದೆ. ಅನೇಕ ರಿಯಾಲಿಟಿ ಶೋಗಳು, ಸೀರಿಯಲ್ಗಳು ಹೀಗೆ ನಾನಾ ರೀತಿಯಾದಂಥ ಹೊಸ ಹೊಸ ಪ್ರಯೋಗಗಳನ್ನು ಮಾಡ್ಕೊಂಡು ಬರ್ತಿರುವಂಥ ಈ ಒಂದು ವಾಹಿನಿ ಜನರ ಮೆಚ್ಚುಗೆಯನ್ನು ಗಳಿಸಿದೆ. ಜನರ ಮೆಚ್ಚುಗೆಗೆ ತಕ್ಕಂತೆ, ಅಭಿರುಚಿಗೆ ತಕ್ಕಂತೆ ಪ್ರತಿ ಬಾರಿಯೂ ಕೂಡ ಹೊಸ ಹೊಸ ಪ್ರಯೋಗಗಳು, ಹೊಸ ಹೊಸ ಪ್ರಯತ್ನಗಳ ಮುಂದೆನೆ ಜನರ ಮುಂದೆ ಬಂದು ಜನರಿಗೆ ಮನೋರಂಜನೆ ನೀಡುವುದರಲ್ಲಿ ಯಾವಾಗಲೂ ಕೂಡ ಒಂದು ಹೆಜ್ಜೆ ಮುಂದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಇಲ್ಲಿವರೆಗೂ ಅನೇಕ ರಿಯಾಲಿಟಿ ಶೋಗಳು ಬಂದಿದ್ದೂ ಇದೆ, ಸಕ್ಸಸ್ ಆಗಿದ್ದೂ ಇದೆ, ಜನಪ್ರಿಯತೆಯನ್ನು ಪಡ್ಕೊಂಡಿದ್ದೂ ಇದೆ. ಅಷ್ಟು ಮಾತ್ರ ಅಲ್ಲ, ಆ ಒಂದು ರಿಯಾಲಿಟಿ ಶೋನಲ್ಲಿ ಕಾಣಿಸ್ಕೊಳ್ಳುವಂಥ ಅನೇಕ ಕಲಾವಿದರ ಕೂಡ ಒಳ್ಳೊಳ್ಳೆ ಹೆಸರನ್ನು ಸಂಪಾದಿಸಿದ್ದಾರೆ. ಬಹಳ ದಿನಗಳಿಂದ ಮನೋರಂಜನೆ ಮಾಡ್ಕೊಂಡು ಬರ್ತಿರುವಂಥ ಒಂದು ರಿಯಾಲಿಟಿ ಶೋ ಅಂದರೆ ಅದು ಕಾಮಿಡಿ ಕಿಲಾಡಿಗಳು. ಈಗಾಗಲೇ ಅನೇಕ ಜನಪ್ರಿಯತೆಯನ್ನು ಪಡ್ಕೊಂಡು ಮತ್ತು ಹಾಸ್ಯ ಕಲಾವಿದರನ್ನು ಇಂಡಸ್ಟ್ರಿಗೆ, ಕರ್ನಾಟಕಕ್ಕೆ ಪರಿಚಯ ಮಾಡಿಕೊಟ್ಟಿದೆ. ಜಗ್ಗೇಶ್ ಅವರು, ರಕ್ಷಿತಾ ಅವರು, ಹಾಗೆಯೇ ಯೋಗರಾಜ್ ಭಟ್ ಅವರು ಇದಕ್ಕೆ ತೀರ್ಪುಗಾರರಾಗಿದ್ದರು. ಇದೀಗ ಈ ರಿಯಾಲಿಟಿ ಶೋ ಇನ್ನೊಂದು ಹಂತಕ್ಕೆ ಹೋಗ್ತಾ ಇದೆ. ಅದೇ ಕಾಮಿಡಿ ಕಿಲಾಡಿಗಳು ಪ್ರೀಮಿಯರ್ ಲೀಗಲ್ ಶೋ ಅನ್ನುವಂಥ ಹೆಸರಿನಲ್ಲಿ ಈ ಶೋ ಬರ್ತಾ ಇದೆ. ಇದರಲ್ಲಿ ಜಡ್ಜುಗಾರರಾಗಿ ಜಗ್ಗೇಶ್ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಆದರೆ ಈ ಒಂದು ಕಾರ್ಯಕ್ರಮದ ಸ್ಪೆಷಾಲಿಟಿ ಏನು ಅಂತಂದರೆ, ಸಾಮಾನ್ಯವಾಗಿ ಒಂದು ಕಾರ್ಯಕ್ರಮ ಅಂತ ಅಂದರೆ ಅದಕ್ಕೆ ಒಬ್ಬರು ನಿರೂಪಕರು ಇರ್ತಾರೆ. ಆ ನಿರೂಪಕರು ಹೇಗೆ ಕಾರ್ಯಕ್ರಮವನ್ನು ತೆಗೆದುಕೊಂಡು ಹೋಗ್ತಾರೆ ಅನ್ನೋದ್ರ ಮೇಲೂ ಕೂಡ ಆ ಒಂದು ರಿಯಾಲಿಟಿ ಶೋ ಸಕ್ಸಸ್ ಆಗುತ್ತೋ ಇಲ್ವೋ ಅನ್ನೋದು ಗೊತ್ತಾಗುತ್ತೆ. ಅದರಲ್ಲಿ ಅನುಶ್ರೀ ಎತ್ತಿದ ಕೈ, ಎಲ್ಲರನ್ನ ನಗಿಸುತ್ತಾ ತಾನೂ ನಗುತ್ತಾ ಆ ಕಾರ್ಯಕ್ರಮವನ್ನು ಸಕ್ಸಸ್ ಮಾಡೋದ್ರಲ್ಲಿ ಯಾವಾಗಲೂ ಮಹತ್ತರ ಪಾತ್ರವನ್ನು ಅನುಶ್ರೀ ವಹಿಸಿರ್ತಾರೆ. ಈ ಒಂದು ರಿಯಾಲಿಟಿ ಶೋಗೆ ಒಟ್ಟು 5 ಜನ ನಿರೂಪಕರು ಅನ್ನೋದು ಗೊತ್ತಾಗ್ತಿದೆ. ಅದರಲ್ಲಿ ಎಂದಿನಂತೆ ಅನುಶ್ರೀ ಫಿಕ್ಸು. ಜಿ ಕನ್ನಡ ಅಂತ ಬಂದಾಗ ಅನುಶ್ರೀ ಅಂತೂ ಇದ್ದೇ ಇರ್ತಾರೆ. ಆದರೆ ಒಂದು ರಿಯಾಲಿಟಿ ಶೋನಲ್ಲಿ 5 ಜನ ನಿರೂಪಕರ ಅಂತ ಇದೀಗ ಎಲ್ಲರೂ ಹೌಹಾರ್ತಾ ಇದ್ದಾರೆ. 5 ಜನ ನಿರೂಪಕರನ್ನು ಇಟ್ಕೊಂಡು ಇವ್ರು ಏನು ಮಾಡೋಕ್ಕೆ ಹೊರಟಿದ್ದಾರೆ, ಆ 5 ಜನ ಯಾರಿರಬಹುದು, ಈ ರಿಯಾಲಿಟಿ ಶೋನಲ್ಲಿ ಏನೇನು ಮಾಡ್ತಾರೆ ಅನ್ನೋ ಪ್ರಶ್ನೆ ಇದೆ. ಅದರಲ್ಲಿ ಒಂದು ಅನುಶ್ರೀ, ಜಿ ಕನ್ನಡದ ಟಾಪ್ ಆ್ಯಂಕರ್, ಇನ್ನೊಂದು ಮಾಸ್ಟರ್ ಆನಂದ್. ನಿಮಗೆಲ್ಲ ಗೊತ್ತೇ ಇದೆ, ಮಾಸ್ಟರ್ ಆನಂದ್ ಕೂಡ ಜಿ ಕನ್ನಡದಲ್ಲಿ ಅನೇಕ ರೀತಿಯಾದಂಥ ರಿಯಾಲಿಟಿ ಶೋಗಳನ್ನು ನಡೆಸ್ಕೊಟ್ಟಿದ್ದಾರೆ. ಈ ಹಿಂದೆ ಮತ್ತು ಈಗಲೂ ಕೂಡ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಸೊ ಈ ಒಂದು ರಿಯಾಲಿಟಿ ಶೋನಲ್ಲಿ ಅನುಶ್ರೀ ಮತ್ತು ಮಾಸ್ಟರ್ ಆನಂದ್ ಜೊತೆಗೆ ಕುರಿ ಪ್ರತಾಪ್ ಕೂಡ ಇರ್ತಾ ಇದ್ದಾರೆ. ಹೌದು, ಕುರಿ ಪ್ರತಾಪ್ ಅಂದಿದ ತಕ್ಷಣ ಎಲ್ರಿಗೂ ಮಜಾ ಟಾಕೀಸ್ ನೆನಪಾಗುತ್ತೆ. ಈ ಹಿಂದೆ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗ್ತಿದ್ದಂಥ ಮಜಾ ಟಾಕೀಸ್ನಲ್ಲಿ ಕುರಿ ಪ್ರತಾಪ್ ಎಲ್ಲರನ್ನ ನಕ್ಕು ನಲಗಿಸಿದ್ರು. ಇನ್ನು ಕುರಿ ಪ್ರತಾಪ್ ಅಂದರೆ ಕಾಮಿಡಿ. ಕುರಿ ಪ್ರತಾಪನ್ನು ನೋಡ್ತಾ ಇದ್ರೇ ನಗುವಂಥ ಮಂದಿ ಎಷ್ಟೋ ಜನ ಇದ್ದಾರೆ. ಯಾಕಂದರೆ ಅವರ ಡೈಲಾಗ್ ಡೆಲಿವರಿ, ಅವರ ಕಾಮಿಡಿ ಎಲ್ಲವೂ ಕೂಡ ತುಂಬ ಚೆನ್ನಾಗಿರುತ್ತೆ. ಬೇಕು ಅಂತ ಕಾಮಿಡಿ ಮಾಡ್ತಿದ್ದಾರೆ ಅಂತ ಅನಿಸೋದೇ ಇಲ್ಲ. ಮಾತಾಡ್ತಾ ನಕ್ಕಿಸಿ ಬಿಡ್ತಾರೆ. ಸೊ ಹಾಗಾಗಿ ಈ ಒಂದು ರಿಯಾಲಿಟಿ ಶೋನಲ್ಲಿ ಕುರಿ ಪ್ರತಾಪ್ ಕೂಡ ಇದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಅಲ್ಲಿಗೆ 3 ಆ್ಯಂಕರ್ಸ್ ಆಯಿತು. ಹಾಗಿದ್ರೆ ಇನ್ನು ಉಳಿದಂಥ ಇಬ್ಬರು ಯಾರು? ಒಂದು ರಿಯಾಲಿಟಿ ಶೋನಲ್ಲಿ 5 ನಿರೂಪಕರನ್ನು ಇಟ್ಕೊಂಡು ಕಾರ್ಯಕ್ರಮ ಹೇಗೆ ಮಾಡ್ತಾರೆ? ಆ ಕಾರ್ಯಕ್ರಮ ಸಕ್ಸಸ್ ಆಗುತ್ತಾ? ಯಾಕಂದರೆ ಬರೀ ಆ್ಯಂಕರ್ಸೇ ಮಾತಾಡ್ತಾ ಇದ್ದರೆ ಇನ್ನು ಉಳಿದವ್ರಿಗೆ ಮಾತಾಡೋದಕ್ಕೆ ಅವಕಾಶ ಸಿಗುತ್ತಾ? ಇನ್ನು ಆ ಕಾರ್ಯಕ್ರಮದಲ್ಲಿ ಸ್ಪರ್ಧಿಯಾಗಿ ಬರೋರು ಏನು ಮಾಡಬೇಕು ಅನ್ನೋ ಪ್ರಶ್ನೆಗಳ ನಡುವೆ ಇನ್ನೂ ಇಬ್ಬರು ಆ್ಯಂಕರ್ಸಲ್ಲಿ ಒಬ್ಬರು ಶ್ವೇತಾ ಚಂಗಪ್ಪ ಅನ್ನೋದು ಗೊತ್ತಾಗ್ತಾ ಇದೆ. ಶ್ವೇತಾ ಚಂಗಪ್ಪ ಈ ಹಿಂದೆ ಅನೇಕ ಸೀರಿಯಲ್ಗಳಲ್ಲಿ ನಟಿಸಿದ್ರು, ನಿರೂಪಕಿಯಾಗಿ ಕೂಡ ಸೈ ಎನಿಸ್ಕೊಂಡಿದ್ದಾರೆ. ಜಿ ಕನ್ನಡದಲ್ಲೇ ಜೋಡಿ ನಂಬರ್ 1 ಸೇರಿದಂತೆ ಇನ್ನು ಅನೇಕ ರಿಯಾಲಿಟಿ ಶೋಗಳನ್ನು ಕೊಡಗಿನ ಕುವರಿ ಶ್ವೇತಾ ಚಂಗಪ್ಪ ನಡೆಸ್ಕೊಂಡು ಬಂದಿದ್ದಾರೆ. ಸೊ ಇದೀಗ ಪ್ರಸಾರವಾಗುವಂಥ ಕಾಮಿಡಿ ಪ್ರೀಮಿಯರ್ ಲೀಗ್ನಲ್ಲಿ ಶ್ವೇತಾ ಚಂಗಪ್ಪ ಕೂಡ ನಿರೂಪಕಿಯಾಗಿ ಕಾಲಿಡ್ತಾ ಇದ್ದಾರೆ. ಅನುಶ್ರೀ ಮತ್ತು ಶ್ವೇತಾ ಚಂಗಪ್ಪ ಕಾಂಬಿನೇಷನ್ ಇಲ್ಲಿ ಹೇಗೆ ವರ್ಕೌಟ್ ಆಗುತ್ತೆ ಅನ್ನೋದು ತುಂಬ ಜನರ ಪ್ರಶ್ನೆ. ಯಾಕಂದರೆ ಸುಷ್ಮಾ, ಅನುಶ್ರೀ ಹಾಗೆಯೇ ಶ್ವೇತಾ ಆಲ್ಮೋಸ್ಟ್ ಒಂದೇ ಏಜಿನವರಾಗಿದ್ರೂ ಬೇರೆ ಬೇರೆ ಥರದ ಫ್ಯಾನ್ ಫಾಲೋವರ್ಸನ್ನು ಹೊಂದಿದ್ದಾರೆ. ಆದರೆ ಇವರಿಬ್ಬರನ್ನ ಒಟ್ಟಿಗೆ ವೇದಿಕೆ ಮೇಲೆ ಯಾವತ್ತೂ ಎಂದೂ ನೋಡಿಲ್ಲ. ಅನುಶ್ರೀಗೆ ಬೇರೆ ರೀತಿಯಾದಂಥ ಫ್ಯಾನ್ ಫಾಲೋವರ್ಸ್ ಇದ್ದಾರೆ, ಶ್ವೇತಾಗೆ ಬೇರೆ ರೀತಿಯಾದಂಥ ಫ್ಯಾನ್ ಫಾಲೋವರ್ಸ್ ಇದ್ದಾರೆ. ಇಬ್ಬರು ಕೂಡ ನೋಡೋಕ್ಕೂ ಚೆನ್ನಾಗಿದ್ದಾರೆ, ಇಬ್ಬರು ಅದ್ಭುತವಾಗಿ ಮಾತನಾಡ್ತಾರೆ. ಸೊ ಇವರಿಬ್ಬರು ಒಂದೇ ರಿಯಾಲಿಟಿ ಶೋನಲ್ಲಿ ನಿರೂಪಕರಾಗಿ ಕಾಣಿಸ್ಕೊಳ್ತಾರೆ ಅಂದರೆ ಸಹಜವಾಗಿಯೇ ಅವರಿಬ್ಬರ ಕಾಂಬಿನೇಷನ್ ಹೇಗಿರುತ್ತೆ ಅನ್ನೋದು ತುಂಬ ಜನರ ಪ್ರಶ್ನೆ. ಸೊ ಅಲ್ಲಿಗೆ 4 ಜನ ಆ್ಯಂಕರ್ಸ್ ಇಲ್ಲಿ ಕನ್ಫರ್ಮ್ ಆದರು. ಒಂದು ಅನುಶ್ರೀ, ಇನ್ನೊಂದು ಆನಂದ್, ಮತ್ತೊಂದು ಕುರಿ ಪ್ರತಾಪ್. ಹಾಗಿದ್ರೆ ಇನ್ನೊಬ್ಬರು ಯಾರು ಅನ್ನೋದು ನಿಮ್ಮ ಪ್ರಶ್ನೆ. ಆ ಪ್ರಶ್ನೆಗೆ ಉತ್ತರ ಅಕುಲ್ ಬಾಲಾಜಿ ಕೂಡ ನಗಿಸೋದ್ರಲ್ಲಿ ಫೇಮಸ್ಸು. ಈಗಾಗಲೇ ಅನೇಕ ರೀತಿಯಾದಂಥ ರಿಯಾಲಿಟಿ ಶೋಗಳನ್ನು ನಡೆಸಿಕೊಟ್ಟಂಥ ಅನುಭವ ಅಕುಲ್ ಬಾಲಾಜಿಗೆ ಇದೆ. ಅವರು
ಕಿರ್ಚಾಡೋದ್ರಲ್ಲಿ, ಕೂಗಾಡೋದ್ರಲ್ಲಿ, ಡಬಲ್ ಮೀನಿಂಗ್ ಮಾತಾಡೋದ್ರಲ್ಲಿ, ಕಾಮಿಡಿ ಮಾಡೋದ್ರಲ್ಲಿ ಎಲ್ಲದರಲ್ಲೂ ಕೂಡ ಎತ್ತಿದ ಕೈ. ಹಾಗಾಗಿ ಈ ಬಾರಿಯ ಈ ರಿಯಾಲಿಟಿ ಶೋನಲ್ಲಿ ಅಕುಲ್ ಬಾಲಾಜಿ ಕೂಡ ಇರಲಿದ್ದಾರೆ. ಅಲ್ಲಿಗೆ ನಮಗೆ ಎಲ್ಲ ಥರದ ಆ್ಯಂಕರ್ಸ್ಗಳು ಒಂದೇ ವೇದಿಕೆಯಲ್ಲಿ ಒಂದೇ ಕಾರ್ಯಕ್ರಮದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಅನುಶ್ರೀ ಮಾತಿನ ಮೇಲೆ ಆನಂದ್ ಸ್ವಲ್ಪ ಸಾಫ್ಟ್ ಅನಿಸಿದ್ರು ಕೂಡ ಅವರ ನಿರೂಪಣೆ ಚೆನ್ನಾಗಿರುತ್ತೆ. ಕುರಿ ಪ್ರತಾಪ್ ಅಂತೂ ಸಿಕ್ಕಾಬಟ್ಟೆ ಕಾಮಿಡಿ. ಶ್ವೇತಾ ಸ್ವಲ್ಪ ಡಿಗ್ನಿಫೈ ಆಗಿ ಮಾತಾಡಿದ್ರು ಕೂಡ ಚೆನ್ನಾಗಿ ಮಾತಾಡ್ತಾರೆ. ಅಕುಲ್ ಡಬಲ್ ಮೀನಿಂಗು, ಅಗ್ರೆಷನ್ ಅಂತ ಬಂದಾಗ ಅವರು ಫೇಮಸ್ಸು. ಇವರು ಎಲ್ರಿಗೂ ಸಾಥ್ ನೀಡ್ತಾ ಇರೋದು ಜಗ್ಗೇಶ್, ಅಂದರೆ ತೀರ್ಪುಗಾರರಾಗಿ ಬರ್ತಾ ಇರೋದು ನಟ ಜಗ್ಗೇಶ್. ಹಾಗಾಗಿ ಈ ರಿಯಾಲಿಟಿ ಶೋ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಸೊ ಈ ರಿಯಾಲಿಟಿ ಶೋ ಹೇಗೆ ಮೂಡಿ ಬರುತ್ತೆ, ಇದು ಸಕ್ಸಸ್ ಆಗುತ್ತಾ, ಇದು ವರ್ಕೌಟ್ ಆಗುತ್ತಾ? ಯಾಕಂದರೆ ಜಿ ಕನ್ನಡ ಯಾವಾಗಲೂ ಪ್ರಯೋಗಗಳನ್ನು ಇಷ್ಟಪಡುತ್ತೆ. ಒಂದೇ ವೇದಿಕೆಯಲ್ಲಿ ಈ ಮಹಾ ಘಟಾನುಘಟಿ ಆ್ಯಂಕರ್ಸ್ಗಳನ್ನು ಕೂಡಿಸ್ತಾ ಇರೋದ್ರಿಂದ ಈ ಶೋ ವರ್ಕೌಟ್ ಆಗುತ್ತಾ, ಓಡುತ್ತಾ, ಸಕ್ಸಸ್ ಆಗುತ್ತಾ, ಹೆಸರು ಮಾಡುತ್ತಾ, ಹೇಗೆ ನಡೆಸ್ಕೊಂಡು ಬರ್ತಾರೆ ಅನ್ನೋದು ಪ್ರಶ್ನೆ ಆಗಿದೆ. ಸೊ ಅದು ಎಲ್ಲದಕ್ಕೂ ನಮಗೆ ಉತ್ತರ ಸಿಗಬೇಕು ಅಂತಂದರೆ ರಿಯಾಲಿಟಿ ಶೋಗಳನ್ನು ನೋಡಲೇಬೇಕಾಗತ್ತೆ. ಈ ಕಾಂಬಿನೇಷನ್ ಹಿಟ್ ಆದರೆ ಇನ್ನು ಬೇರೆ ಬೇರೆ ಚಾನಲ್ಗಳಲ್ಲೂ ಈ ಥರದೊಂದು ಪ್ರಯೋಗ ಮಾಡಿದ್ರೆ ಆಶ್ಚರ್ಯ ಅನಿಸಲ್ಲ. ಇನ್ನು ಜಡ್ಜಸ್ ಆಗಿ ಕೇವಲ ಜಗ್ಗೇಶ್ ಮಾತ್ರ ಇರ್ತಾರಾ, ಅಥವಾ ಇನ್ನೂ ನಾರ್ಮಲ್ ಆಗಿ ಯಾವಾಗಲೂ ಇರೋ ಹಾಗೆಯೇ ರಕ್ಷಿತಾ ಮತ್ತು ಯೋಗರಾಜ್ ಭಟ್ ಕೂಡ ಇರ್ತಾರಾ ಅನ್ನೋದು ಪ್ರಶ್ನೆ ಇದೆ. ಅದು ಶೋ ಪ್ರಾರಂಭ ಆದಮೇಲೆ ಗೊತ್ತಾಗಲಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಶೋ ಪ್ರಾರಂಭ ಆಗಲಿದೆ.